ಆಗಿ ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಲೀಕರೇ, ನಮ್ನ ಯಾಕೆ ಟೊಂಕೋಗಿ ಆಗ್ತಾ ಇದ್ದೀರಾ? ಸಂಜೆ ಮತ್ತೆ ಶೋ ಇದೆಯಲ್ಲ. ಸಂಜೆ ಅಲ್ಲ, ಇನ್ಯಾವತ್ತೂ ಶೋ ಇರಲ್ಲ. ಇದೇ ಕಡೆ ಶೋ. ಏನ್ ಹೇಳ್ತಿದ್ದೀರಾ ಮಾಲೀಕರೇ? ನಿಮ್ ಕೈ ಸೋತೋಯ್ತಾ? ಬೊಂಬೆ ಆಡ್ಸೋ ಸೂತ್ರಧಾರನ ಕೈ ಹಿಡಿಯೋರು ಇನ್ಯಾರಿದ್ದಾರೆ? ಮುಂಚೆ ನಾವು ಬೊಂಬೆ ಆಟ ನಾಟಕನ ಪ್ರದರ್ಶನ ಕೊಡಬೇಕು ಅಂದ್ರೆ ಇಡೀ ಊರ್ಗೂರೇ ಜಾತ್ರೆ ಜಾತ್ರೆ ತರ ಸೇರ್ತಿತ್ತು. ಆದ್ರೆ ಈಗ ನಾವೇ ಕಾಡಿ ಬೇಡಿ ನಮ್ಗೊಂದು ಅವಕಾಶ ಕೊಡಿ, ನಾವು ಬೊಂಬೆ ಆಟ ತೋರಿಸ್ತೀವಿ, ಒಂದೇ ಒಂದು ಅವಕಾಶ ಕೊಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ಇಲ್ಲ ಮಾಲೀಕ್ರೆ, ಇನ್ ಸ್ವಲ್ಪ ವರ್ಷ ಪ್ರದರ್ಶನ ಮಾಡೋಣ, ಆಮೇಲೆ ಮುಂದೆ ಎಲ್ರೂ ನೋಡ್ತಾರೆ ಅನ್ಸುತ್ತೆ. ಮುಂಚೆ ನಾವೆಲ್ಲ ಸೇರ್ತಾ ಇದೀವಿ ಅಂದ್ರೆ ಹಬ್ಬ ಹಬ್ಬ ತರ ನಡೆಯೋದು. ಆದ್ರೆ ಈಗ ಹಾಳಾದ ಮೊಬೈಲ್ ಬಂದ್ಮೇಲೆ ನಿಮ್ಗಳನ್ನಾದ್ರೂ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಮಾಲೀಕ್ರೆ, ಹಂಗಂದ್ರೆ ನಮ್ ಕತೆ ಇವತ್ತಿಗೆ ಮುಗೀತಾ? ಮುಗೀತು. ತನ್ನ ಪಾತ್ರಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಗೊಂಬೆ ಇಂದಿನ ಮೊಬೈಲ್ ಹಾಗೂ AI ಯುಗದಲ್ಲಿ ಕೈಕಾಲುಗಳನ್ನ ಕಳೆದುಕೊಂಡು ಧೂಳು ಹಿಡಿದ ಹಳೆ ಪೆಟ್ಟಿಗೆ ಸೇರಿದ. ಮತ್ತೆ ಆ ಪೆಟ್ಟಿಗೆಯನ್ನ ತೆರೆಯೋರು ಯಾರು? ಗೊಂಬೆಗಳಿಗೆ ಮರುಜೀವ ನೀಡೋರು ಯಾರು? ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಬೇಕಿದೆ. ನಮ್ಮ ಆಶಯ ಒಂದೇ, ಮತ್ತೆ ಬೊಂಬೆ ಎದ್ದು ನಿಲ್ಲುವಂತಾಗಲಿ, ಸೂತ್ರಧಾರನ ಸೂತ್ರದ ಕೈಗಳಿಗೆ ಮತ್ತೆ ಬಲ ಬರುವಂತಾಗಲಿ. ನಮ್ಮ ಮಣ್ಣಿನ ಈ ಹೆಮ್ಮೆಯ ಕಲೆಯನ್ನ ಇಂದಿಗೂ ಜೀವಂತವಾಗಿ ಜೀವಿಸಿಕೊಂಡು ಬರುತ್ತಿರುವ ಕಲೆಗಾರರ ಕುಟುಂಬಕ್ಕೆ ಈ ವೇದಿಕೆಯ ಮೂಲಕ ಗೌರವ ಸಲ್ಲಿಸೋಣ. ಚಂದ್ರು ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲನೇದಾಗಿ ಅದ್ಭುತವಾದ ಒಂದು ಬಿಟ್ಟು, ಇದನ್ನ ಕಲ್ಪನೆ ಮಾಡಿಕೊಂಡು ಮಂಡರು ಮತ್ತು ಯಾರು ಬರೆದೋ ಅವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಹೊಡೀರಿ. ಇದು ತೊಗಲು ಬೊಂಬೆ ಆಟ ಅಂತ ರಾಷ್ಟ್ರಕೂಟರು ಮತ್ತು ವಿಜಯನಗರ ಕೃಷ್ಣದೇವರ ಕಾಲದಲ್ಲಿ ಪ್ರಾರಂಭ ಆಗಿದ್ದ ಘಟ್ಟ. ಅದು ದೊಡ್ಡ ಹೆಸರು ಮಾಡಿ ಎಲ್ಲ ಕಡೆಗೂ ಹರಡಿದೆ. ಇದನ್ನ ಬಹುತೇಕ ರಾಮಾಯಣ ಮಹಾಭಾರತ ಪುರಾಣಗಳನ್ನು ಹೇಳೋದಕ್ಕೆ ಬಳಸ್ತಾ ಇದ್ರು. ಆಗ ಇಡೀ ಅನಕ್ಷರಸ್ಥರ ಅಷ್ಟೂ ಜನಕ್ಕೂ ಕೂಡ ಇಡೀ ಮಹಾಭಾರತ ಗೊತ್ತಾಗ್ತಿತ್ತು, ರಾಮಾಯಣ ಗೊತ್ತಾಗ್ತಿತ್ತು, ಅರ್ಥವಾಗ್ತಾ ಇತ್ತು. ಕಥೆಯನ್ನು ಹೇಳ್ಬೇಕಾದ್ದೇ ಇರಲಿಲ್ಲ. ಇದ್ರ ಮುಖೇನ ತೋರಿಸಿದ್ರೆ ರಾವಣ ಹೆಂಗಿರ್ತಾನೆ, ಸೀತೆ ಹೆಂಗಿರ್ತಾರೆ, ಅವ್ರು ಏನ್ ಮಾಡ್ತಿದ್ರು, ಬಾಣ ಬಿಟ್ಟಿದ್ದ ಟ್ರಿಕ್ಸ್ ಅದ್ಭುತ. ಇಲ್ಲೂ ಕೂಡ ಅದನ್ನ ತಂದ್ರಲ್ಲ, ಅಲ್ಲಿ ಬೊಂಬೆ ಆಡ್ತಿದ್ದೋ ಜೀವಂತ ಬೊಂಬೆಗಳು ಬೊಂಬೆಯಾಗಿ ಆಟ ಆಡಿದ್ರಲ್ಲ, ಅದು ಗ್ರೇಟ್ ಆಗಿ ಭಾಳ ಚೆನ್ನಾಗಿ ಮಾಡಿದ್ರು. ಬೊಂಬೆಯ ರೀತಿಯಲ್ಲಿ ಮೂಮೆಂಟ್ಸ್ ಇವೆಲ್ಲ ಕೊಟ್ಟಿದ್ದಂಥದ್ದು. ಆ ದೃಷ್ಟಿಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಮಾತ್ರ ಬೊಂಬೆ ಆಟವನ್ನು ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಆದರೆ ಈ ಬೊಂಬೆಗಳು ಯಾವುದೂ ಕೂಡ ಮನುಷ್ಯರು ಮಾಡೋದಿಲ್ಲ. ಅಲ್ಲಿ ಆ ವೃತ್ತಿನಲ್ಲಿ ಎಲ್ಲ ಗೊಂಬೆಗಳೇ ಅವೇ ಮೂಮೆಂಟ್ಸು ಎಲ್ಲ ಕೊಡ್ತವೆ, ಡ್ಯಾನ್ಸು ಎಲ್ಲ ಮಾಡ್ತೇವೆ, ಹಾಡು ಎಲ್ಲ ತೊಗೊಂಡಿರೋ ಸಬ್ಜೆಕ್ಟ್ ಚೆನ್ನಾಗಿದೆ. ಕೊನೆಯಲ್ಲಿ ಟಚ್ಚಿ ಫೀಲಿಂಗ್ನ ಇದು ನಮ್ಮಲ್ಲಿ ಹೋಗ್ತಾ ಇದೆ, ನಮಗೆ ವೃತ್ತಿ ಹಾಳಾಗುತ್ತದೆ ಅನ್ನೋ ತೋರಿಸಿದ್ರಲ್ಲ, ಅದಕ್ಕೆ ವಿಶೇಷವಾದ ಧನ್ಯವಾದಗಳು. ನಾನಂತೂ ಮುಂಚೆನೇ ಕೊಟ್ಬಿಡ್ಬೇಕಾಗಿದೆ ಇವಾಗ, ಯಾಕೆಂದ್ರೆ ನಾನೇ ಮಾತಾಡೋಕ್ಕೆ ನನಗೆ ಕೊಟ್ಬಿಟ್ಟಿರೋದ್ರಿಂದ ಭಾಳ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆಲ್ಲ ಚೆನ್ನಾಗಿದೆಯೇನ್ರಪ್ಪ?